ನಮಸ್ತೆ ವೀಕ್ಷಕರೇ, ಮಳೆಗಾಲ ಶುರುವಾಗ್ಬಿಟ್ಟಿದೆ. ಮಳೆಗಾಲ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಮಳೆಗಾಲ ಜೊತೆ ಶೀತ, ನೆಗಡಿ, ಕೆಮ್ಮು ಹಾಗೂ ಜ್ವರ ಇಂತಹ ಕಾಯಿಲೆಗಳು ಫ್ರೀಯಾಗಿ ಮಳೆಗಾಲ ಜೊತೆ ಬಂದ್ಬಿಡತ್ತೆ. ಅದರಲ್ಲೂ ಈ ಸಲ ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಡೆಂಗ್ಯೂ ಎಲ್ಲ ಕಡೆ ಎಲ್ಲ ಮಕ್ಕಳನ್ನು ಕಾಡ್ತಾ ಇದೆ. 5-6 ಜನ ಮಕ್ಕಳು ಕೂಡ ಅವ್ರ ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಡೆಂಗ್ಯೂ ಇಂದ. ಸೊ ನಾವು ಕೇರ್ಫುಲ್ ಆಗಿರೋದು ತುಂಬಾ ಮುಖ್ಯ. ಹಾಗೆ ಈ ಶೀತ, ನೆಗಡಿ, ಕೆಮ್ಮುವಿನಂಥ ಆರೋಗ್ಯ ಸಮಸ್ಯೆಗಳು ಕಾಡೋದು ಎಲ್ಲರಿಗೂ ಸಹಜ. ಅದಕ್ಕೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಏನೂ ಇಲ್ಲ. ನಮ್ಮನೆಯಲ್ಲೇ ಇರೋ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ನಾವು ಅದನ್ನ ಶುರು ಆದಾಗಲೇ ಕಮ್ಮಿ ಮಾಡ್ಕೋಬಹುದು. ಹಾಗಾದ್ರೆ ಅದು ಯಾವ್ಯಾವ ಮಸಾಲೆ ಪದಾರ್ಥಗಳಿಂದ ಈ ಶೀತ, ನೆಗಡಿ, ಕೆಮ್ಮುನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ದಿನನಿತ್ಯ ಬಳಸುವಂತಹ ಶುಂಠಿಯ ಗುಣ ಏನಪ್ಪಾ ಅಂದ್ರೆ ಅದರಲ್ಲಿ ಉಷ್ಣ ಗುಣ ಇದೆ. ನಮ್ಗೇನಾದ್ರು ಬಾಡಿ ತಂಪನ್ಸ್ತಾ ಇದ್ರೆ, ಕೋಲ್ಡ್ ಆಗಿದ್ರೆ ಶುಂಠಿ ಉಪಯೋಗಿಸೋದ್ರಿಂದ ನಮ್ಮ ಬಾಡಿ ಹೀಟ್ ಆಗುತ್ತೆ. ಹಾಗೂ ಅದರಲ್ಲಿ ತುಂಬಾನೇ ಔಷಧಿಯ ಗುಣ ಕೂಡ ಇದೆ. ಮಳೆಗಾಲದಲ್ಲಂತೂ ನಾವು ಶುಂಠಿನ ನಮ್ಮ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸಲೇಬೇಕು. ಶುಂಠಿ ಉಪಯೋಗಿಸೋದ್ರಿಂದ ನಮಗೆ ಶೀತ, ಗಂಟ್ಲು ನೋವು ಹಾಗೂ ಜೀರ್ಣಕ್ರಿಯೆಗೂ ಸಹ ಇದು ಉಪಯುಕ್ತವಾಗಿದೆ. ನಾವು ಶುಂಠಿನ ಚಹಾ ಮಾಡ್ಕೊಂಡು ಕುಡಿಬಹುದು, ಕಷಾಯ ಮಾಡ್ಕೊಂಡು ಕುಡಿಬಹುದು, ಅಥವಾ ಸೂಪ್ ಮಾಡ್ಕೊಂಡು ಕುಡಿಬಹುದು. ಇಲ್ಲ ಅದ್ಯಾವುದೂ ಆಗ್ಲಿಲ್ಲ ಅಂದ್ರೆ ನಾವು ಒಂದು ಚಿಕ್ಕ ಶುಂಠಿ ಪೀಸ್ನ ನಾವು ಬಾಯಲ್ಲಿ ಹಾಕೊಂಡು ಅಗದ್ರೂ ಕೂಡ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ. ನೀವು ಇದಕ್ಕೆ ಫ್ರೆಶ್ ಆಗಿರೋ ಶುಂಠಿನ ಉಪಯೋಗಿಸಬಹುದು, ಒಣಗಿರೋ ಶುಂಠಿನ ಉಪಯೋಗಿಸಬಹುದು, ಅಥವಾ ಒಣಗಿ ಪುಡಿ ಮಾಡಿಟ್ಟಿರೋಂಥ ಶುಂಠಿ ಕೂಡ ಉಪಯೋಗಿಸಬಹುದು. ಎರಡನೇದಾಗಿ ನಾವು ದಿನನಿತ್ಯ ಉಪಯೋಗಿಸುವಂತಹ ಅರಿಶಿಣ ಅಂದ್ರೇನೆ ಆಂಟಿಬಯೋಟಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದು ಚಿಕ್ಕ ಗಾಯ ಆದ್ರೂ ಸಹ ಫಸ್ಟ್ ಅರಿಶಿನ ಪುಡಿ ಹಾಕ್ತಾರೆ, ಅದು ಅಲ್ಲೇ ಗುಣ ಆಗತ್ತೆ ಅನ್ನೋ ಒಂದು ನಂಬಿಕೆ. ಅರಿಶಿಣ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ, ಸೋಂಕುಗಳ ವಿರುದ್ಧ ಹೋರಾಡುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ಸೂಪ್ಗಳು ಅಥವಾ ನಾವು ದಿನನಿತ್ಯ ಕುಡಿಯುವಂತ ಚಹಾ ಜೊತೆನೂ ಮಿಕ್ಸ್ ಮಾಡಬಹುದು. ಹಾಗೆ ನಾವು ಸಾರು ಮಾಡಲಿ ಏನೇ ಮಾಡಲಿ ಒಂಚೂರು ಅರಿಶಿನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಹಾಗೆ ಅರಿಶಿಣವನ್ನ ಹಾಲಿನೊಂದಿಗೆ ಬೆರೆಸಿ ಕುಡಿಯೋದ್ರಿಂದ ಶೀತ, ಕೆಮ್ಮುವನ್ನ ನಿವಾರಣೆ ಮಾಡಬಹುದು. ಒಟ್ಟಾರೆ ಅರಿಶಿಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಪ್ರಯೋಜನಕಾರಿ ಇದೆ. ನೀವು ಶೀತ, ನೆಗಡಿ, ಕೆಮ್ಮು, ಜ್ವರ ಅಂತಿದ್ರೆ ಡಾಕ್ಟರ್ ಕೊಡೋದು ಸಹ ಆಂಟಿಬಯೋಟಿಕ್ ಮಾತ್ರೆಗಳೇ. ಅದ್ರ ಬದಲು ನೀವು ಮೊದಲೇ ಆಂಟಿಬಯೋಟಿಕ್ ಅಂಶ ಇರೋ ಅರಿಶಿಣನ ನೀವು ತಗೊಂಡ್ಬಿಟ್ರೆ ನಿಮ್ಮ ಬಾಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ಇನ್ನು ಮೂರನೇದಾಗಿ ಕಾಳುಮೆಣಸನ್ನ ಮಳೆಗಾಲದಲ್ಲಿ ಶೇಖರಿಸಿ ಇಡೋದು ತುಂಬಾನೇ ಮುಖ್ಯ. ಹಾಗೂ ಮಳೆಗಾಲದಲ್ಲಿ ಇದನ್ನ ನಾವು ಉಪಯೋಗಿಸಲೇಬೇಕು. ಇದು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಇರೋದ್ರಿಂದ ಸೋಂಕನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತೆ. ಇದನ್ನ ನೀವು ಕಷಾಯ ಮಾಡಿಕೊಂಡು ಕುಡಿಬಹುದು, ಅಥವಾ ಪುಡಿ ಮಾಡಿ ಬೆಲ್ಲದ ಜೊತೆ, ಜೇನುತುಪ್ಪದ ಜೊತೆ ತಿಂದ್ರೆ ಗಂಟ್ಲು ನೋವು, ಕೆಮ್ಮು, ಕಫಕ್ಕೆ ಇದು ಉತ್ತಮ ಪರಿಣಾಮಕಾರಿ ಅಂತಾನೆ ಹೇಳ್ಬೋದು. ನೀವು ಅದನ್ನ ಸೇವನೆ ಮಾಡಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ, ಓ ನನಗೆ ಬೆಟರ್ ಅನ್ನಿಸ್ತಾ ಇದೆ, ನನಗೆ ಕಮ್ಮಿ ಆಗ್ತಾ ಇದೆ ಅಂತ ನೀವು ಕುಡಿದ ತಕ್ಷಣ ನೀವೇ ಹೇಳ್ತೀರಾ. ಅಷ್ಟು ಬೇಗ ಅದರ ರಿಸಲ್ಟ್ನ ಕೊಡುತ್ತೆ ಕಾಳುಮೆಣಸು. ಇನ್ನು ನೆಕ್ಸ್ಟು ಲವಂಗ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಅದರ ಸ್ಮೆಲ್. ಒಳ್ಳೆ ಸುವಾಸನೆ ಇರೋ ಲವಂಗ ಆಂಟಿವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ. ಇದನ್ನ ನೀವು ಚಹಾ ಜೊತೆ, ಖಾರದ ಭಕ್ಷ್ಯ ಅಥವಾ ಸಿಹಿ ತಿಂಡಿಗಳಿಗೂ ನಾವು ಲವಂಗನ ಬಳಸ್ತೀವಿ. ಲವಂಗ ತಿನ್ನೋದ್ರಿಂದ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ, ಹಾಗೂ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಉಷ್ಣತೆಯನ್ನು ಇದು ಒದಗಿಸುತ್ತೆ. ಸೊ ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಲವಂಗನ ಬಳಸೋದನ್ನ ಮರಿಬೇಡಿ. ಇನ್ನು ಸೋಂಪು ಏನಕ್ಕೆ ಉಪಯೋಗಿಸ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವು ಯಾವುದೇ ಒಂದು ಹೋಟ್ಲಿಗೆ ಹೋದ್ರೂ ಸಹ ಊಟ ಆದ್ಮೇಲೆ ಸೋಂಪು ಕೊಡ್ತಾರೆ. ಯಾಕಪ್ಪ ಅಂದ್ರೆ ಇದಿಂದಿದ್ದು ಜೀರ್ಣ ಆಗ್ಲಿ ಅನ್ನೋ ಕಾರಣಕ್ಕೆ ಸೋಂಪು ಇಟ್ಟಿರ್ತಾರೆ ಎಲ್ಲ ಹೋಟ್ಲಲ್ಲೂ. ಸೋಂಪು ನಮ್ಮ ಜೀರ್ಣಕ್ರಿಯೆಗೆ ಒಳ್ಳೆ ಔಷಧಿ. ಅದರಲ್ಲೂ ಮಳೆಗಾಲದಲ್ಲಿ ಉಂಟಾಗುವಂತ ಜೀರ್ಣಕಾರಿ ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಇದು ಹೊಟ್ಟೆ ಉಬ್ರ ಮತ್ತು ಅಜೀರ್ಣವನ್ನ ಸರಾಗಗೊಳಿಸುತ್ತೆ. ಇದನ್ನ ದಿನನಿತ್ಯದ ಅಡುಗೆಯಲ್ಲಿ ನೀವು ಬಳಸಬಹುದು. ಮಾಂಸಾಹಾರಕ್ಕೂ ಇದನ್ನ ಉಪಯೋಗಿಸ್ತಾರೆ. ನೀವು ಹಾಗೆ ಬೇಕಾದ್ರೂ ಬಾಯಲ್ಲಿ ಹಾಕೊಂಡು ಅಗಿಬಹುದು. ಇನ್ನು ದಾಲ್ಚಿನ್ನಿ, ಇದು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಗೆ
ಸಹಕಾರಿಯಾಗತ್ತೆ. ಮಳೆಗಾಲದಲ್ಲಿ ಬರುವಂತ ನೆಗಡಿ, ಜ್ವರ ಇದನ್ನ ಎದುರಿಸುವಲ್ಲಿ ದಾಲ್ಚಿನ್ನಿ ನಮಗೆ ಸಹಾಯ ಮಾಡುತ್ತೆ. ನೀವು ದಿನ ಬೆಳಗ್ಗೆ ಚಹಾ ಕಾಫಿ ಕುಡಿಯುವಂಥವರಾಗಿದ್ರೆ ನಿಮ್ಮ ಚಹಾ ಕಾಫಿಯಲ್ಲಿ ದಾಲ್ಚಿನ್ನಿಯನ್ನು ಸೇರಿಸಿ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ಕೊನೆಯದಾಗಿ ಜೀರಿಗೆ ಬಗ್ಗೆ ನಾನು ಹೇಳೋದೇ ಬೇಡ. ಜೀರಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಜೀರಿಗೆ ಸುವಾಸನೆನೇ ಚೆನ್ನಾಗಿರುತ್ತೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದನ್ನ ನಾವು ಹಾಲಿನ ಜೊತೆ ಕುದಿಸಿ ಕುಡಿಬೋದು ಅಥವಾ ನೀರಿನ ಜೊತೆನೆ ಕುದಿಸಿ ಕುಡಿಬೋದು. ಇದರಿಂದ ಜೀರ್ಣಕಾರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಲ್ಲದೆ ಹೊಟ್ಟೆ ನೋವು, ಹೊಟ್ಟೆಯ ಮುಂತಾದ ಸಮಸ್ಯೆಗಳನ್ನು ಜೀರಿಗೆ ತಿಂದು ಬಿಸಿನೀರು ಕುಡಿದ್ರೂ ಕೂಡಲೇ ಅದು ಗುಣ ಆಗುತ್ತೆ. ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅನ್ನೋದಾದರೆ ನೀವು ಯಾವಾಗಲೂ ನಿಮ್ಮ ಪಾಕೆಟಲ್ಲಿ ಜೀರಿಗೆ ಇಟ್ಕೊಂಡು ಓಡಾಡೋದ್ರಿಂದ ನಿಮಗೆ ಕೂಡಲೇ ಪ್ರಯೋಜನ ಸಿಗತ್ತೆ. ಸೊ ಈ 7 ಮಸಾಲೆ ಪದಾರ್ಥಗಳು, ಅದರಲ್ಲೂ ನಮ್ಮ ಮನೆಯಲ್ಲೇ, ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಈ ಮಸಾಲೆ ಪದಾರ್ಥಗಳನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ಅಥವಾ ನಮಗೆ ಶೀತ ನೆಗಡಿ ಕೆಮ್ಮು ಬಂದಾಗ ಉಪಯೋಗಿಸೋದ್ರಿಂದ ನಾವು ಕೂಡಲೇ ನಮ್ಮ ಶೀತ ನೆಗಡಿ ಕೆಮ್ಮುನ ಕಡಿಮೆ ಮಾಡ್ಕೋಬೋದು. ನಾವು ಡಾಕ್ಟ್ರ್ ಹತ್ರ ಹೋಗಿನೇ ಕಡಿಮೆ ಮಾಡ್ಕೋಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲೇ ಸಿಗೋ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಆರಾಮಾಗಿ ಇರ್ಬೋದು. ಸೊ ಮನೆ ಮದ್ದನ್ನ ನಾವು ಯಾವತ್ತೂ ಮರಿಬಾರ್ದು. ನಿಮ್ಗೇನನ್ಸುತ್ತೆ? ನಿಮಗೂ ಕೂಡ ಈ ವಿಡಿಯೋ ಉಪಯೋಗಕಾರಿ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.